ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನೇಕ ದಿನಗಳಿಂದ ಕಗ್ಗಂಟಾಗಿದ್ದ ದಾವಣಗೆರೆ ದಕ್ಷಿಣ ಟಿಕೆಟ್ ಗೊಂದಲ ಇದೀಗ ಬಗೆಹರಿದಿದೆ. ಶಾಮನೂರು ಕುಟುಂಬಕ್ಕೆ ಹೈಕಮಾಂಡ್ ಮಣದಿದೆ. ಕೊನೆಗೂ ಕೂಡ ಬಗೆಹರಿದಿದೆ ದಾವಣಗೆರೆ ಟಿಕೆಟ್ ಗೊಂದಲ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣದಿರೋದು. ಶಾಮನೂರು ಫ್ಯಾಮಿಲಿಗೆ ಇದೀಗ ಎಐಸಿಸಿ ಮಣದಿದೆ. ಶಾಮನೂರು ಕುಟುಂಬಕ್ಕೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರ ಮಾಡಿದ್ದಾರೆ ಅಂತ ಸಚಿವ ಮತ್ತು ಲೋಕಸಭಾ ಸದಸ್ಯರಾಗಿರುವಂತಹ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥಗೆ ಟಿಕೆಟ್ ಫಿಕ್ಸ್ ಅಂತ ಅಧಿಕೃತ ಘೋಷಣೆ ಒಂದು ಬಾಕಿ ಇದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಮಲ್ಲಿಕಾರ್ಜುನ್ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 2 ಸೆಟ್ಗಳ ನಾಮಿನೇಷನ್ ಅನ್ನು ಸಮರ್ಥ ಮಾಡಿದ್ದಾರೆ. ಒಂದು ಬಿ ಫಾರ್ಮ್ ಇಲ್ಲದೆ ಕಾಂಗ್ರೆಸ್ನಿಂದ ನಾಮಿನೇಷನ್ನು, ಮತ್ತೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕೂಡ. ಅವತ್ತು ಅವರು ನಾಮಿನೇಷನ್ ಮಾಡಿದ ನಂತರ ನಮಗೆ ಬಿ ಫಾರ್ಮ್ ಸಿಗುವಂತಹ ವಿಶ್ವಾಸ ಇದೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರ್ಯಾರು ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ ಅವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಚುನಾವಣೆಯನ್ನು ಮಾಡ್ತೀವಿ ಅಂತ ಸಮರ್ಥ ಹೇಳಿಕೆ ಕೊಟ್ಟಿದ್ರು. ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಅವರು ಮಾತನಾಡಿದ್ರು. ಸೋಮವಾರ ಮತ್ತೊಮ್ಮೆ ನಾವು ಬಿ ಫಾರ್ಮ್ನೊಂದಿಗೆ ಬೆಂಬಲದೊಂದಿಗೆ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಅವತ್ತು ಹೇಳಿದ್ದು. ದೊಡ್ಡ ಕಗ್ಗಂಟಾಗಿತ್ತು. ಶಾಮನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿದ್ದರು. 2008, 13, 18 ಮತ್ತು 23. ಈ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗದಂತಹ ಕ್ಷೇತ್ರ ಇದು. ಈ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಶಾಮನೂರು ಕುಟುಂಬ ಪ್ರಯತ್ನ ಪಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಈ ಬಾರಿ ನಾಮಿನೇಷನ್ ಅನ್ನು ಮಾಡಿರೋದು. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ MLC ಆಗಿರುವಂಥ ಜಬ್ಬಾರ್ ಟಿಕೆಟ್ ಕೇಳಿದ್ರು. ಫೈಲ್ವಾನ್ ಎನ್ನುವಂಥ ಮುಸ್ಲಿಂ ಮುಖಂಡರು ಕೂಡ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ರು. ಅವರು ಕೂಡ ನಾಮಿನೇಷನ್ ಅನ್ನು ಮಾಡಿರೋದು. ಈ ಎಲ್ಲದರ ನಡುವೆ ಯಾರಿಗೆ ಟಿಕೆಟ್ ಸಿಗಬಹುದು ಎನ್ನುವಂಥ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಜಮೀರ್ ಅಹ್ಮದ್ ಖಾನ್, ತನ್ವೀರ್ ಶೇಟ್, ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರುಗಳು ಸುರ್ಜೇವಾಲಾ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. SS ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ನಡುವೆ ಏನೆಲ್ಲ ಮಾತುಕತೆಗಳು ನಡೆದಿತ್ತು, ವಾದ ಪ್ರತಿವಾದಗಳು, ಅದಕ್ಕೆ ಇವರೇನು ಉತ್ತರ ಕೊಟ್ಟಿದ್ರು ಎಲ್ಲವೂ ಕೂಡ ಗೊತ್ತಾಗಿದೆ. ಇವೆಲ್ಲದರ ನಡುವೆ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಪ್ರಭಾ ಮಲ್ಲಿಕಾರ್ಜುನ್ DK ಶಿವಕುಮಾರ್ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. SS ಮಲ್ಲಿಕಾರ್ಜುನ್ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ಮಾತುಗಳನ್ನು ಮಾತನಾಡ್ತಾ ಇದ್ರು. ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ ಶಾಮನೂರು ಕುಟುಂಬ ಪ್ರಯತ್ನ ಪಡ್ತಾ ಇದೆ. 2 ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಸಮರ್ಥಗೆ ಟಿಕೆಟ್ ಫೈನಲ್ ಆದರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು ಏನು ಮಾಡ್ತಾರೆ ಅಂತ ನಾವು ಸಟ್ಟು ಹೊಡಿತೀವಿ ಅಂತ ಮಾತನಾಡ್ತಾ ಇದ್ದಾರೆ. ನಾವು ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಲ್ಲ ಎನ್ನುವಂಥ ಮಾತುಗಳನ್ನು ಅವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅವರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಬೈ ಎಲೆಕ್ಷನ್ ಮಾಡ್ತಾರೆ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎರಡನೆಯದ್ದು ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಆದರೆ ಬಹುತೇಕವಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಘೋಷಣೆ ಒಂದು ಬಾಕಿ ಇದೆ. ಬೈ ಚಾನ್ಸ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನಾದರೂ ಟಿಕೆಟ್ ಹೋದರೆ ಶಾಮನೂರು ಕುಟುಂಬ, ಸಮರ್ಥ ಶಾಮನೂರು ಈಗಾಗಲೇ ನಾಮಿನೇಷನ್ ಮಾಡಿದಾರಲ್ಲ, ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪನವರನ್ನು ಕಳಕ್ಕಿಳಿಸಲಾಗಿದೆ. ST ಸಮುದಾಯದ ವ್ಯಕ್ತಿ, ಅಹಿಂದ ಮತಗಳ ಮೇಲೆ ಬಿಜೆಪಿ ಕಣ್ಣನ್ನಿಟ್ಟು ಈ ಬಾರಿ ಟಿಕೆಟನ್ನು ಘೋಷಣೆ ಮಾಡಿಕೊಂಡಿರೋದು ಗೆಲ್ಲಲೇಬೇಕು ಅಂತ. ಹೇಗೆ ಶಾಮನೂರು ಶಿವಶಂಕರಪ್ಪನವರು 1994ರಲ್ಲಿ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿ ಗೆದ್ದು 1999ರಲ್ಲಿ ಅವರ ಪುತ್ರ SS ಮಲ್ಲಿಕಾರ್ಜುನ್ ಅವರನ್ನು ರಾಜಕಾರಣಕ್ಕೆ ತಂದರು, ಹಾಗೆ ಇವತ್ತು SS ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರ ಸಮರ್ಥ ಶಾಮನೂರು ಅವರನ್ನು ಚುನಾವಣೆಗೆ ತರಬೇಕು ಅನ್ನುವಂತಹ, ರಾಜಕೀಯಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಿದ್ದಾರೆ.
ನಾಳೆ ಹೈಕಮಾಂಡ್ ಅಥವಾ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಇದೆ. ಏಪ್ರಿಲ್ 9ಕ್ಕೆ ಚುನಾವಣೆ ಇದೆ. ಇವತ್ತು ಬಹುತೇಕವಾಗಿ ಎಐಸಿಸಿಯಿಂದ ಸಮರ್ಥವರ ಹೆಸರು ಘೋಷಣೆ ಆಗಬಹುದು.